ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಮೀರಣಾಯ ನಮಃ. ಓಂ ಪ್ರೇಷೋಜಂಧಿ ಸುತಪಾವನ್ವಾಜಾನ್ ಸ್ಥಾ ಊಷು ಊರ್ಧ್ವಭೂತಿ ಅರಿಷ್ಯನ್ನಕ್ತೋರ್ವ್ಯುಷ್ಟೌ ಪರಿತಕ್ಮ್ಯಾಯಾಂ ಸಚಸ್ವನಾಜಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 229ನೆಯ ಸಮೀರಣ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಆ ಸಮೀರಣ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳನ್ನು ಸಾಧಾರಣವಾಗಿ ನಾವು ನೋಡಬಹುದು ಅನ್ನೋದನ್ನು ನೋಡೋಣ. ಅದಾದ ಬಳಿಕ ಬೃಹತಿ ಮಂತ್ರ, ಮೂಲ ಋಗ್ವೇದದ ಮಂತ್ರ ಮತ್ತು ಅದಕ್ಕೆ ಸಂಪಾದಿತವಾದ ಬೃಹತಿ ಮಂತ್ರ ಇವುಗಳ ಅರ್ಥಗಳನ್ನು ಕೂಡ ನೋಡೋಣ. ಬ್ರಹ್ಮ, ರುದ್ರ ಮೊದಲಾದವರೆಲ್ಲರನ್ನು ಕೂಡ ಇವನೇ ಚೆನ್ನಾಗಿ ಪ್ರೇರಿಸುವವನು. ಮತ್ತು ಸಮೀರಣ ಎಂಬ ಶಬ್ದಕ್ಕೆ ಎಲ್ಲರನ್ನೂ ಪ್ರೇರಿಸುವವನು. ಬ್ರಹ್ಮಾದಿ ಜಗತ್ತನ್ನು ಬ್ರಹ್ಮನಂತ ದೊಡ್ಡ ದೇವತೆಯಿಂದ ತೊಡಗಿ ಈ ಜಗತ್ತಿನಲ್ಲಿರುವಂಥವರನ್ನು ಪ್ರತಿಯೊಬ್ಬರನ್ನು ಕೂಡ ಪ್ರೇರಿಸುವವನು. ಒಂದು ಸಣ್ಣ ವ್ಯಕ್ತಿಯನ್ನು ಕೂಡ ಅಂತ ಒಂದರ್ಥ. ಸಮೀರಣ ಎಂಬ ಶಬ್ದದಲ್ಲೇ ಸಮೀರ ಅಂದರೆ ಪ್ರಾಣ ಸೇರ್ಕೊಂಡಿದ್ದಾನೆ. ಆ ಸಮೀರನನ್ನ ಅಂದರೆ ಪ್ರೇರಿಸುವವನು. ಆದ್ದರಿಂದಲೂ ಆತ ಸಮೀರಣ. ಸಮೀರಣ ಅಂದರೆ ಮುಖ್ಯ ಪ್ರಾಣ. ಸಮೀರಣ ಎಂಬ ಶಬ್ದಕ್ಕೂ ಮುಖ್ಯ ಪ್ರಾಣ ಅಂತ ಅರ್ಥ ಇದೆ, ಸಮೀರ ಎಂಬ ಶಬ್ದಕ್ಕೂ ಪ್ರಾಣ ಅಂತ ಅರ್ಥ ಇದೆ. ಆತನಲ್ಲಿದ್ದು ಆ ಶಬ್ದದಿಂದ ವಾಚ್ಯನಾದವನು. ಸಂ ಎಂಬ ಶಬ್ದದಿಂದಲೂ ವಾಚ್ಯನಾದವನು, ಈರಣ ಎಂಬ ಶಬ್ದದಿಂದಲೂ ವಾಚ್ಯನಾದವನು. ಸಂ ಎಂಬ ಶಬ್ದಕ್ಕೆ ಪ್ರಧಾನ, ಶ್ರೇಷ್ಠ ಅಂತ ಹೀಗರ್ಥ. ಮತ್ತೆ ಈರಣ ಎಂಬ ಶಬ್ದಕ್ಕೆ ಪ್ರೇರಕ ಅಂತ ಅರ್ಥ. ಅಕಯ ಪ್ರಭಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಹೀಗೆ ಬಂದಿರೋದ್ರಿಂದ ಸಂ ಎಂಬುದು ಪ್ರತ್ಯೇಕವಾಗಿಯೂ ಭಗವಂತನನ್ನು ಹೇಳ್ತದೆ. ಮತ್ತೆ ಈರಣ ಅಂತ ಅನ್ನುವುದು ಆದ ಜಗತ್ತನ್ನು ಪ್ರೇರಿಸುವುದರಿಂದ ಅವನನ್ನೇ ಹೇಳ್ತದೆ. ಹೀಗೆ ಇವಿದಿಷ್ಟು ಶಬ್ದಗಳಿಂದ ಆತ ವಾಚ್ಯ ಅಂತ ನಾವು ತಿಳಿಯಬಹುದು. ಇನ್ನು ಕೆಲವರು ವ್ಯಾಖ್ಯಾನ ಮಾಡುವಂತೆ ಸಮೀರ ಅಂದರೆ ಶತ್ರುಗಳಿಗೆ ಬಗ್ಗುವವನು ಅಂತ ಅರ್ಥ. ಸಮೀರ ನ ಅಂದರೆ ಬಗ್ಗದೇ ಇದ್ದವನು ಅಂತ ಅರ್ಥ. ಮತ್ತೆ ಚೆನ್ನಾಗಿ ಜಗತ್ತನ್ನು ಪ್ರೇರಿಸುವವನು ಮತ್ತೆ ಜಗತ್ತೆಲ್ಲವನ್ನು ನಡಗಿಸುವವನು ಅಂತನೂ ಅದಕ್ಕೆ ಅರ್ಥ ಆಗ್ತದೆ. ಇದಿಷ್ಟು ಆ ಸಮೀರಣ ಎಂಬ ಶಬ್ದಕ್ಕೆ ಸಾಧಾರಣವಾಗಿ ನಾವು ನೋಡುವಂತಹ ಅರ್ಥಗಳಾದವು. ಇನ್ನು ಮೂಲ ಮಂತ್ರಕ್ಕೆ ಸಾಯಿಣಾಚಾರ್ಯರು, ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಅದಾದ ಬಳಿಕ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥಗಳ ಸಾಧ್ಯತೆಯನ್ನು ಕೂಡ ಗಮನಿಸೋಣ. ಮೂಲದಲ್ಲಿ ಅದು 6ನೇ ಮಂಡಲದಲ್ಲಿ 24ನೇ ಸೂಕ್ತದಲ್ಲಿ 9ನೇ ಮಂತ್ರ ಮತ್ತು 10ನೇ ಮಂತ್ರ ಅವೆರಡರ ಸಂಗಮ ರೂಪವೇ ಈ ಸಮೀರಣ ಅಂತ ಅನ್ನೋದು. ಆ 9ನೇ ಮಂತ್ರದಲ್ಲಿ ಗಂಭೀರೇಣ ಅಂತ ಹೀಗೆ ಒಂದು ಶಬ್ದ ಇದೆ. ಆ ಗಂಭೀರೇಣ ಅಂತ ಏನು ಶಬ್ದ ಇದೆ, ಗಂಭೀರೇಣ ಉರುಣಾಮತ್ರಿನ್ ಪ್ರೇಷೋ ಯಂಧಿ ಸುತಪಾವನ್ ವಾಜಾನ್ ಅಂತ ಮಂತ್ರದ ಪೂರ್ವಾರ್ಧ. ಅದರಲ್ಲಿ ಗಂಭೀರೇಣನ ಉರುಣಾಮತ್ರಿನ್ ಅಂತ ಅನ್ನೋದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಪ್ರೇಷೋ ಯಂಧಿ ಸುತಪಾವನ್ ವಾಜಾನ್ ಅಂತ ಈ ಮಂತ್ರಕ್ಕೆ ಸಂಬಂಧಪಟ್ಟಂಥ ಭಾಗ. ಆದ್ದರಿಂದ ಸಾಯಣಾಚಾರ್ಯ ವ್ಯಾಖ್ಯಾನದಲ್ಲೂ ಕೂಡ ನಾವು ಹಿಂದೆ ಅರ್ಥಗಳನ್ನು ನೋಡಿದ್ದೀವಿ. ಅಮೆತ್ರಿನ್ ಅಂದರೆ ಬಲಶಾಲಿ ಆದವನು ಅಂತ ಆ ಭಗವಂತನಿಗೆ ಹೀಗೆ ಆ ಇಂದ್ರನಿಗೆ ಸಂಬೋಧನೆ.
ಸುತಪಾವನ್, ಸುತ ಅಂದ್ರೆ ಚೆನ್ನಾಗಿ ಹಿಂಡಿ ಇಡಲ್ಪಟ್ಟಂತಹ ಸೋಮರಸ, ಅದನ್ನ ಪಾನ ಮಾಡುವವನು. ಪಾ ಅನ್ನೋದು ಆತ ಪಾನ ಮಾಡ್ತಾನೆ ಅನ್ನೋ ಅರ್ಥವನ್ನು ತಿಳಿಸ್ತದೆ. ಮುಂದೆ ಗಂಭೀರೇಣ ಉರುಣ, ಗಂಭೀರ ಅಂದ್ರೆ ಯಾರಿಗೂ ದಾಟಲಿಕ್ಕೆ, ಅದನ್ನ ಅತಿಕ್ರಮಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಉರು ಅಂದ್ರೆ ವಿಸ್ತೀರ್ಣವಾದದ್ದು. ಅಂಥ ಮನಸ್ಸು, ಮನಸ್ಸು ಅನ್ನೋದನ್ನ ಅವರು ವಿಶೇಷವಾಗಿ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ಅಂತಹ ಮನಸ್ಸಿನಿಂದ ನಹ ನಮಗೆ, ಇಶಃ ಅನ್ನಗಳನ್ನ, ಪ್ರ ಇಶಃ ಅಂತಿದೆ. ಇಶಃ ಅಂದ್ರೆ ಅನ್ನಗಳನ್ನ ಪ್ರಯಂಧಿ ಕೊಡು ಅಂತ ಅದರ ತಾತ್ಪರ್ಯ. ನಹ ನಮಗೆ. ಅದಲ್ಲದೆ ಅಕ್ತೋಹ, ಅಕ್ತು ಅಂದ್ರೆ ರಾತ್ರಿ. ಆ ರಾತ್ರಿಯ ವ್ಯುಷ್ಟವು ವಿವಾಸೇ ಸತಿ, ರಾತ್ರಿ ಹೊರಟು ಹೋದಾಗ, ವಿವಾಸ ಅಂದ್ರೆ ಹೊರಟು ಹೋಗೋದು, ವ್ಯುಷ್ಟಿ ಅಂದ್ರೆ ವಿವಾಸ, ವಿವಾಸ ಅಂದ್ರೆ ಹೊರಟು ಹೋಗೋದು. ರಾತ್ರಿ ಕಾಲ ತೆರಳಿದಾಗ, ಅದು ಗತಿಸಿದಾಗ ಅಂತ ಅರ್ಥ. ಅರ್ಥಾತ್ ಹಗಲಿನಲ್ಲಿ. ಮತ್ತೆ ಪರಿತಕ್ಮ್ಯ ಅಂದ್ರೆ ರಾತ್ರಿ, ಹಗಲಿನಲ್ಲಿಯೂ ರಾತ್ರಿಯಲ್ಲೂ, ಒಟ್ಟು ಎರಡೂ ಹೊತ್ತಿನಲ್ಲಿಯೂ ಅಂತ ಹೀಗರ್ಥ. ಹೇ ಇಂದ್ರ, ಭಗವಂತನೇ, ಇಂದ್ರನೇ, ತ್ವಂ ನೀನು, ಊತೀಹಿ ನಮ್ಮ ರಕ್ಷೆಗಾಗಿ, ಸ್ಥಾ ಊಷು ಊರ್ಧ್ವ ಊತೀಹಿ ಅರಿಷಣ್ಯನ್ ನಕ್ತೋರ್ಯುಷ್ಟವು ಪರಿತಕ್ಮ್ಯಾಯಾಮ್ ಅಂತ. ನಮ್ಮ ರಕ್ಷಣೆಗಾಗಿ, ಅರಿಷ್ಯನ್ ನಮ್ಮನ್ನ ಬಾಧೆಗೆ ಈಡು ಮಾಡದೆ, ಅಹಿಂಸ್ಯನ್ ನಮಗೆ ಬಾಧೆ ಈಡು ಮಾಡದೆ, ಊರ್ಧ್ವ ಉದ್ಯುಕ್ತನಾಗಿ, ನಮ್ಮ ರಕ್ಷಣೆಗೆ ಉದ್ಯುಕ್ತನಾಗಿ, ಸ್ಥಾ ಉ ಶು, ಸ್ಥಾ ಅಂದ್ರೆ ಇರಬೇಕು ಅಂತ ಅರ್ಥ. ಶು ಅಂದ್ರೆ ಚೆನ್ನಾಗಿ, ಚೆನ್ನಾಗಿ ನೀನು ಯಾವತ್ತು ನಮ್ಮ ರಕ್ಷಣೆಗಾಗಿ ಉದ್ಯುಕ್ತನಾಗಿ ನಿಲ್ಲಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಸಚಸ್ವ ನಾಯಂ ಅಂತಿದೆ. ಇಂದ್ರನಿಗೆ ಸಂಬೋಧನೆ ಮುಂದಿನ ಮಂತ್ರದಲ್ಲೂ ಕೂಡ. ಅದು ನಾಯಂ, ನಾಯ ಅಂದ್ರೆ ಆ ಇಂದ್ರನನ್ನು ಉದ್ದೇಶಿಸಿ ಕರ್ಮವನ್ನ ಮಾಡುವವನು ಮತ್ತೆ ಸ್ತೋತ್ರವನ್ನ ಮಾಡುವವನು, ಅಂಥ ನೇತಾರ. ನಾಯ ಅಂದ್ರೆ ನೇತಾರ, ಮಾಡುವವನು ಅಂತ ಅರ್ಥ. ಅವನನ್ನ ಅಭೀಕೆ, ಮುಂದೆ ಅಭೀಕೆ ಅಂತಿದೆ. ಅದು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಮೂಲ ಮಂತ್ರದಲ್ಲಿ, ಋಗ್ವೇದದ ಮಂತ್ರದಲ್ಲಿ ಇದೇ ಮಂತ್ರಕ್ಕೆ, 9ನೇ ಮಂತ್ರಕ್ಕೆ, 10ನೇ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಬೃಹತಿ ಮಂತ್ರದಲ್ಲಿ ಸಹಸ್ರಮೂರ್ಧ ಅನ್ನೋ ಮುಂದಿನ ನಾಮಕ್ಕೆ ಸಂಬಂಧಪಟ್ಟದ್ದಾಗ್ತದೆ. ಆ ಮಂತ್ರದಲ್ಲಿ ಸಚಸ್ವ ಅಂದ್ರೆ ಸೇವಸ್ವ. ಈ ಯಜಮಾನ ಏನು ನಿನ್ನನ್ನ ಉದ್ದೇಶಿಸಿ ಕರ್ಮ ಮಾಡ್ತಿದ್ದಾನೆ ಮತ್ತು ಸ್ತೋತ್ರ ಮಾಡ್ತಿದ್ದಾನೆ, ಅವನನ್ನ ಸೇವಿಸು, ಅವನ ಹತ್ತಿರ ಬಂದು ಆತನನ್ನು ರಕ್ಷಿಸು ಅಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ಕೊಡುವಂಥ ಅರ್ಥ. ಇದಾದ ಬಳಿಕ ನಾವೀಗ ನೋಡಬೇಕಾಗಿರುವುದು, ಇದೇ ಮಂತ್ರಕ್ಕೆ, ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸಮೀರಣ ಎನ್ನುವುದು 226ನೇ ನಾಮ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಬೃಹತಿ ಮಂತ್ರ ವೀಳವೇ ನಮತೆ ನ ಸ್ಥಿರಾಯ ನ ಶ್ರದ್ಧತೆ ದಸ್ಯುಜೂತಾಯ ಸ್ತವಾನ್ ಅಜ್ರ ಇಂದ್ರಸ್ಯ ಗಿರಯಶ್ಚಿತ್ ದೃಶ್ವ ಗಂಭೀರೇ ಚಿತ್ ಅಂತ. ಮತ್ತೆ ಸಮೀರಣ ಅಂದ್ರೆ ಜಗತ್ತನ್ನ ಚೆನ್ನಾಗಿ ಭಯಪಡಿಸುವವನು, ಜಗತ್ತನ್ನ ನಡುಗಿಸುವವನು ಅಂತ ಒಂದು ಅರ್ಥ ಇದೆ. ಇದಲ್ಲದೆ ಈರ ಅಂದ್ರೆ, ಸಮೀರ ಅಂದ್ರೆ ನಡುಗುವಂಥವನು, ಶತ್ರುಗಳಿಗೆ ನಡುಗುವಂಥವನು. ಸಮೀರನ ಅಂದ್ರೆ ನಡುಗದೇ ಇದ್ದವನು ಅಂತ ಅರ್ಥ. ನಞಃ ಪರನಿಪಾತಃ ಅಂತಾರೆ. ಸಾಮಾನ್ಯವಾಗಿ ನ ಜ್ಞಾನಂ ಅಜ್ಞಾನಂ ಅಂತ ಹೇಳಿದಾಗ ನ ಅನ್ನೋದು ಮೊದಲು ಬರಬೇಕು. ಆದರೆ ಇಲ್ಲಿ ಈ ನಞ ಏನು ನಿಷೇಧವಾಚಕ ಅವ್ಯಯ ಇದೆ, ಅದು ಸಮೀರಣ ಎಂಬುದಾಗಿ ಆಮೇಲೆ ಬಂದಿದೆ. ಆಮೇಲೆ ಬಂದು ನಕಾರವಾಗಿಯೇ ಬದಲಾವಣೆ ಹೊಂದಿದೆ. ಹೀಗೆ ಅವರು ಶತ್ರುಗಳಿಗೆ ಮಣಿಯದವನು, ನಡುಗುದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಅವ್ರು ಹೇಳುವಂತೆ ಈ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನು ನೋಡೋಣ. ಗಂಭೀರೇಣನ ಉರುಣ ಅಂತೇನೋ ಒಂದು ಮಂತ್ರ ಇದೆ, 9ನೇ ಮಂತ್ರ. ಅದಕ್ಕೆ ಅವರು ಬಲಗೈಯಲ್ಲಿ ಅಮೃತವನ್ನು ಹಿಡಿದವನು, ಮತ್ತೆ ಎಡಗೈಯಲ್ಲಿ ಅನ್ನವನ್ನು ಹಿಡಿದವನು ಅಂತ ಹೀಗೆ ವಾಮನ ರೂಪಿಯಾದ ಭಗವಂತನನ್ನ ಮತ್ತೆ ಧನ್ವಂತರಿ ರೂಪದ ಭಗವಂತನ ಸ್ತೋತ್ರ ಮಾಡುವ ಪರವಾಗಿ
ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಕೈಗಳಿಂದ ನಮಗೆ ಪ್ರಯಂಧಿ ಕೊಡು. ಏನು ಕೊಡಬೇಕು ಅಂದ್ರೆ ಅನ್ನವನ್ನ ಕೊಡಬೇಕು, ಭೋಗಾದಿಗಳನ್ನ ಕೊಡಬೇಕು. ಇಶಃ ದೇವಾನ್ನಾನೆ, ದೇವತೆಗಳು ಸ್ವೀಕಾರ ಮಾಡುವ ಅನ್ನವನ್ನ ಅಮೃತವನ್ನ ನಮ್ಗೆ ಕೊಡಬೇಕು ಅಂತ ಅದರ ಅರ್ಥ. ಮತ್ತೆ ಅಪ್ತು ಅಂದ್ರೆ ರಾತ್ರಿ. ಆ ರಾತ್ರಿಯ ವ್ಯುಷ್ಟಿ ಅಂದ್ರೆ ಪ್ರಭಾತ, ರಾತ್ರಿ ಕಳೆದು ಪ್ರಭಾತ ಆಗುವಾಗ. ಮತ್ತೆ ಪರಿತಕ್ಮ್ಯಾಯಾಮ್ ಎಂಬ ಶಬ್ದಕ್ಕೆ ಅವರು ರಾತ್ರಿ ಅಂತ ಅರ್ಥ ಹೇಳಿಲ್ಲ. ಪರಿತಕ್ಮ್ಯ ಎಂಬ ಶಬ್ದಕ್ಕೆ ಬರ್ತಾ ಇರುವಾಗ ಅಧಿಗಮ್ಯಮಾನ ಅಂತ ಅರ್ಥ ಹೇಳಿದ್ದಾರೆ. ಇದು ಸಾಯಣಾಚಾರ್ಯ ಹೇಳಿದ ಅರ್ಥಕ್ಕೂ ಭಗವಂತಾಚಾರ್ಯ ಹೇಳಿದ ಅರ್ಥಕ್ಕೂ ವ್ಯತ್ಯಾಸ. ಸಾಯಣಾಚಾರ್ಯ ದೃಷ್ಟಿಯಲ್ಲಿ ಪರಿತಕ್ಮ್ಯ ಅಂದ್ರೆ ರಾತ್ರಿ, ಇವರ ದೃಷ್ಟಿಯಲ್ಲಿ ಪರಿತಕ್ಮ್ಯ ಅಂದ್ರೆ ಬರ್ತಾ ಇರುವಾಗ, ರಾತ್ರಿ ಕಳೆದು ಪ್ರಭಾತ ಬರ್ತಾ ಇರುವಾಗ ಅಂತ ಈಗ ಅವರ ಅಭಿಪ್ರಾಯ. ಋಗ್ಭಾಷ್ಯದಲ್ಲಿ ಬರುವಂತಹ ಒಂದು ಉಲ್ಲೇಖವನ್ನು ಕೂಡ ಅವ್ರು ತೋರಿಸ್ತಾರೆ, ಪರಿತಕ್ಮ್ಯೆ ಅಧಿಗಮ್ಯೆ ಅಂತ. ಪರಿತಕ್ಮ ಅಂದ್ರೆ ಹಾಗಾಗಿ ಬರುವಾಗ, ಸಮೀಪದಲ್ಲಿರುವಾಗ ಅಂತ ಅದರ ಅರ್ಥ. ಒಟ್ಟು ರಾತ್ರಿ ಕಳೆದು ಬೆಳಗು ಮುಂಜಾಗಿನ ಕಾಲ ಬರ್ತಾ ಇರುವಾಗ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಾವಾರ್ಥ ಸ್ವಲ್ಪ ಅದನ್ನು ಹಿಗ್ಗಿಸಿದಾಗ ಪ್ರತಿದಿನ ಪ್ರಾತಃ ಕಾಲೇ, ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ. ನಹ ನಮಗೆ, ಊತಿಹಿ, ಊತಿ ಅಂದ್ರೆ ಕಾಮಗಳು, ಅಪೇಕ್ಷೆಗಳು, ಅವುಗಳನ್ನು ಅರಿಷ್ಯನ್ ನಮ್ಮ ಅಪೇಕ್ಷೆಗಳನ್ನು ಬಾಧೆಗೀಡು ಮಾಡದೆ. ಋಷ ಹಿಂಸಾಯ ಮತ್ತು ಧಾತು, ಅದರಿಂದ ಅರಿಷ್ಯನ್ ಅಂದ್ರೆ ಬಾಧೆಗೆ ಈಡು ಮಾಡದೆ ಅಂತ ಅರ್ಥ. ಊ ಅಂದ್ರೆ ಉತ್ಕೃಷ್ಟತೆಯ, ಸು ಅಂದ್ರೆ ಚೆನ್ನಾಗಿ, ಊರ್ಧ್ವ ಅಂದ್ರೆ ಉಪರಿಸ್ಥ, ಸ್ಥಾಹ ಭವ, ನೀನು ರಾಜನಂತೆ ಸಿಂಹಾಸನದಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತು ನಮಗೆ ಉಪಾಸನೆಗೆ ಗೋಚರನಾಗೋ ಅಂತ ಅದರ ಅರ್ಥ ಹೇಳ್ತಾರೆ. ಮುಂದೆ ನಾಯಕ ಎಂಬ ಶಬ್ದಕ್ಕೂ ಕೂಡ ಯಜಮಾನ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ಕೂಡ ಹೇಳ್ತಾರೆ. ಆ ನಾಯಕನನ್ನ ಈ ಯುದ್ಧದಲ್ಲಿ ನೀನು ಸಚಸ್ವ, ಅವನ ರಕ್ಷಣೆಗಾಗಿ ನೀನು ಅವನ ಬಳಿ ಬಂದಿರು ಅಂತ ಇಷ್ಟು ಪ್ರಾರ್ಥನೆ. ಹೀಗೆ ಮೂಲ ಋಗ್ವೇದದ ಮಂತ್ರಕ್ಕೆ ಏನೇನು ಅರ್ಥ ಹೇಳಿದ್ದಾರೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಅನ್ನೋದನ್ನು ನೋಡಿದ್ದೇವೆ. ಮುಂದೆ ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥವನ್ನು ಕೂಡ ಈಗ ನೋಡೋಣ. ಹೇ ಸುತಪಾವನ್, ಸೋಮಪಾನ ಮಾಡುವಂಥ ಇಂದ್ರನೇ, ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ನಹ ಅಂದ್ರೆ ಅಸ್ಮಭ್ಯಂ, ನಮಗೆ, ಇಶಃ ಅನ್ನವನ್ನ, ಭೋಗಗಳನ್ನ, ಬಲಾನಿಚ ಪ್ರಯಂಧಿ ಕೊಡುಬಾ ಅಂತ ಈಗ ಅದರ ತಾತ್ಪರ್ಯ. ಅಪ್ತು ಅಂದ್ರೆ ರಾತ್ರಿ, ಅದರ ವ್ಯುಷ್ಟಿ ಅಂದ್ರೆ ವಿವಾಸ, ರಾತ್ರಿಯ ಕೊನೆಗಾಲ ಅಂದ್ರೆ ಪ್ರಾತಃ ಕಾಲ ಅಂತ ಅರ್ಥ. ಪರಿತಕ್ಮ್ಯ ಅಂದ್ರೆ ರಾತ್ರಿ, ಎಲ್ಲ ಸಾಯಣಾಚಾರ್ಯ ಹೇಳಿದ ಅರ್ಥವೇ ಇದೆ. ಅಹೋರಾತ್ರಂ ಸರ್ವದಾ, ಹಗಲು ರಾತ್ರಿ ಯಾವಾಗಲೂ ಅಂತ ಅರ್ಥ. ಅರಿಷ್ಯನ್ ಅಹಿಂಸಕ, ನಮ್ಮನ್ನು ಹಿಂಸಿಸಿದವನೇ, ನಮಗೆ ತೊಂದರೆ ಕೊಡದವನೇ, ನಮಗೆ ಯಾವುದೇ ರೀತಿಯಾದ ಬಾಧೆಯನ್ನು ಮಾಡದವನೇ. ತ್ವಂ ನೀನು, ಊತೀಹಿ, ಊತಿ ಅಂದ್ರೆ ಪ್ರೇರಣೆ, ನಮ್ಮನ್ನು ಪ್ರೇರಿಸುವುದಕ್ಕಾಗಿ, ಆ ದ್ವಿತೀಯ ವಿಭಕ್ತಿಗೆ ಉದ್ದೇಶ ಅಂತ ಅರ್ಥ. ಹಾಗಾಗಿ ನಮ್ಮನ್ನು ಪ್ರೇರಿಸುವುದಕ್ಕಾಗಿ. ಊರ್ಧ್ವಸ್ಥ, ಊರ್ಧ್ವ ಅಂದ್ರೆ ಉದ್ಯುಕ್ತ, ಯಾವಾಗಲೂ ಉದ್ಯುಕ್ತನಾಗಿ, ಸ್ಥಾ ತಿಷ್ಠ ಊ, ನಿಂತೇ ಇರಬೇಕು. ಹಗಲು ರಾತ್ರಿ ನಮ್ಮನ್ನು ಪ್ರೇರಿಸುವುದಕ್ಕಾಗಿ ನೀನು ಉದ್ಯುಕ್ತನಾಗಿರಬೇಕು ಅಂತ ಅದರ ತಾತ್ಪರ್ಯ. ನಾಯ ಅಂದ್ರೆ ಕರ್ಮಗಳನ್ನು ಮತ್ತು ಭಗವಂತನನ್ನು ಉದ್ದೇಶಿಸಿ ಕರ್ಮ ಮಾಡುವವನು, ಸ್ತೋತ್ರವನ್ನು ಮಾಡುವವನು. ಅಂತಹ ಭಕ್ತನನ್ನು ಸಚಸ್ವ, ಸೇವಿಸು, ಫಲ ಕೊಟ್ಟು ಆತನ ಅಪೇಕ್ಷೆಗಳನ್ನು ಈಡೇರಿಸಿ ಆತನನ್ನು ನೀನು ಸೇವಿಸಬೇಕು ಅಂತ ಅದರ ತಾತ್ಪರ್ಯ. ಭಕ್ತ ಭಗವಂತನನ್ನು ಸೇವಿಸ್ತಾನೆ, ಭಗವಂತನು ಭಕ್ತನನ್ನು ಸೇವಿಸ್ತಾನೆ. ಭಕ್ತ ಭಗವಂತನನ್ನು ಸೇವಿಸುವಾಗ ಪ್ರಾರ್ಥನೆ ಮಾಡಿ ತನ್ನ ಪಾಲಿನ ಕರ್ತವ್ಯ ಮಾಡಿ ಸೇವಿಸ್ತಾನೆ. ಭಗವಂತ ಭಕ್ತನನ್ನು ಅವನಿಗೆ ಫಲ ಕೊಟ್ಟು ಸೇವಿಸ್ತಾನೆ. ಸೇವಿಸುವುದನ್ನೋದಕ್ಕೆ ಹೀಗರ್ಥ. ಶ್ರೀ ಸೂಕ್ತವು ಕೂಡ ತೊಮ್ಮಾಂ ಭಜಸ್ವ ಪದ್ಮಾಕ್ಷಿ, ನೀನು ನನ್ನನ್ನು ಭಜಿಸು ಅಂತ ವರ್ಣನೆ ಮಾಡ್ತದೆ. ಭಜಿಸು ಅಂದ್ರೆ ನನಗೆ ನೀನು ಸೇವೆ ಮಾಡುವಂತ ಅರ್ಥ ಅಲ್ಲ, ನನಗೆ ಫಲ ಕೊಡು ಅಂತ ಅದರ ಅರ್ಥ. ಸಮೀರಣ ಅಂತನ್ನುವಲ್ಲಿ ಸಮ್ ಅಂದ್ರೆ ಚೆನ್ನಾಗಿ, ಹಗಲು ರಾತ್ರಿ, ಈರಣ ಅಂದ್ರೆ ಪ್ರೇರಣ. ಅಂತಹ ಪ್ರೇರಣ ಯಾರಿಂದ ಇದೆಯೋ ಅವನೇ ಸಮೀರಣ. ಅಥವಾ ಸಮ್ ಅಂದ್ರೆ ಸಮೀಚೀನ,
ತನ್ನ ಕರ್ಮದಲ್ಲಿ ಸಮೀಚೀನನಾಗಿ ಇರುವಂತಹ ಜನ ವ್ಯಕ್ತಿ, ಈ ಯಜಮಾನ, ಅವನನ್ನ ಉದ್ದೇಶಿಸಿ ಈರಣ ಅಂದ್ರೆ ಫಲದಾನ, ಅವನಿಗೆ ಕೊಡಬೇಕಾದ್ದನ್ನು ಕೊಡುವುದು. ಹೀಗೆ ಯಾರು ಮಾಡ್ತಾನೋ ಸಂ ಈರಣಂ ಏನ ಸಹ ಸಮೀರಣ. ಸಂ ಅಂದ್ರೆ ಭಕ್ತ, ಚೆನ್ನಾಗಿ ತನ್ನ ಪಾಲಿನ ಕರ್ತವ್ಯ ಮಾಡುವ ಭಕ್ತ, ಅವನಿಗೆ ಈರಣ ಅಂದ್ರೆ ಫಲ ಕೊಡುವಂತಹ ಭಗವಂತನೇ ಸಮೀರಣ. ಅಥವಾ ಸಂ ಚೆನ್ನಾಗಿ, ಈರಣ ಪ್ರೇರಣೆ ಈ ಜಗತ್ತಿಗೆ ಯಾರಿಂದ ಆಗ್ತದೋ ಏನ ಸಹ ಸಹ ಸಮೀರಣ. ಇದು ಸಮೀರಣ ಶಬ್ದದ ಅರ್ಥ. ಈ ಸಮೀರಣ ಶಬ್ದದ ಅರ್ಥವನ್ನೇ ಬೃಹತಿ ಮಂತ್ರ ಊತೀಹಿ, ನಮಗೆ ನೀನು ಮಾಡಬೇಕಾದ ಪ್ರೇರಣೆಗಳಿವೆ, ಆ ಪ್ರೇರಣೆ ಮಾಡುವುದಕ್ಕಾಗಿ ಇಲ್ಲಿ ಬಾ ಅಂತ ಅವನನ್ನ ಪ್ರಾರ್ಥನೆ ಮಾಡಿದ್ದಾರೆ. ಇದಿಷ್ಟು ಆ ಸಮೀರಣ ಎಂಬ ಶಬ್ದಕ್ಕೆ ಸಂಬಂಧಿಸಿದಂತಹ ಮೂಲ ಮಂತ್ರದ ಅರ್ಥ ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಇದೆಲ್ಲವನ್ನು ಓದಿದ ಮೇಲೆ ಏನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಅನ್ನೋದನ್ನ ಈಗ ನೋಡೋಣ. ಸುತಪಾವನ್ನಂದ್ರೆ ಸೋಮಪಾನ ಮಾಡುವವನು ಹೌದು, ಆದರೆ ಭಕ್ತಿಪೂರ್ಣವಾದಂತಹ ಮನಸ್ಸಿನಿಂದ ಪೂಜಿತನಾದವನೇ, ನಮ್ಮ ಮನಸ್ಸಿನಲ್ಲಿರುವ ಭಕ್ತಿಯನ್ನು ಸ್ವೀಕಾರ ಮಾಡುವವನೇ ಅಂತ ಅರ್ಥ ಋಗ್ಭಾಷ್ಯಕ್ಕೆ ಅನುಸಾರವಾಗಿ. ಸೋಮ ಅನ್ನುವ ರಸ, ಅದರ ಸೋಮ ಅನ್ನುವ ಬಳ್ಳಿ, ಅದರ ರಸ, ಆ ಅರ್ಥವನ್ನ ಈ ಹಿಂದೆ ಕೂಡ ನಾನು ಇಟ್ಕೊಂಡಿಲ್ಲ. ಇದು ಈ ಥರದ ಋಗ್ಭಾಷ್ಯದಲ್ಲಿ ಸೂಚಿತವಾದ ಅರ್ಥವನ್ನೇ ಇಟ್ಕೋತಾ ಇದ್ದೀನಿ. ಅದನ್ನ ನೀವು ಎಲ್ಲ ಕೂಡ ನೋಡಿದ್ದೇವೆ. ಅಂತಹ ಭಗವಂತನೇ ಇಷಃ ಇಚ್ಛಾಹ, ಇಷಃ ಅಂದ್ರೆ ಇಚ್ಛೆ, ನಮಗೆ ಇಚ್ಛೆಗಳನ್ನು ನೀನು ಕೊಡಬೇಕಾಗಿದೆ. ಅದು ಸದಿಚ್ಛೆಗಳನ್ನು, ದುರಿಚ್ಛೆಗಳನ್ನಲ್ಲ, ಕೆಟ್ಟ ಇಚ್ಛೆಗಳನ್ನಲ್ಲ, ಸತ್ಯವಾದ ಇಚ್ಛೆಗಳು, ಶಾಸ್ತ್ರಾನುಸಾರಿಯಾದ ಅನಿಷಿದ್ಧವಾದ ಇಚ್ಛೆಗಳನ್ನ ನೀನು ನಮ್ಗೆ ಕೊಡಬೇಕಾಗಿದೆ. ಇದು ನಾನು ಮಾಡಿಕೊಂಡಿರುವ ಅರ್ಥ. ಮತ್ತೆ ವಾಜ ಅಂದ್ರೆ ಅನ್ನಾದಿ ಭೋಗಗಳು, ಏನೇನು ಭೋಗಗಳು ನಮಗೆ ಸಿಗಬೇಕಾಗಿದೆಯೋ ಅದೆಲ್ಲವೂ ಅಂತ ಅರ್ಥ. ಇನ್ನೊಂದು ವಾಜ ಅಂದ್ರೆ ಯುದ್ಧ ಅಂತ ಕೂಡ ಒಂದು ಅರ್ಥ ಇದೆ. ಆಚಾರ್ಯರು ಅದನ್ನು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಗುರು ಶಿಷ್ಯರ ನಡುವೆ ಏನು ಜ್ಞಾನಕ್ಕಾಗಿ ಯುದ್ಧ ಚರ್ಚೆ ನಡೀತದೆ, ಅದನ್ನೇ ಯುದ್ಧ ಅಂತ ಆಚಾರ್ಯ ಹೇಳಿದ್ದಾರೆ. ಹಿಂದೆ ಅದನ್ನು ಹೇಳಿದ್ದೆ. ಅದನ್ನ ಪ್ರಯಂಧಿ, ಕೊಡುಬಾ ಅಂತ ಹೀಗೆ ತಾತ್ಪರ್ಯ. ಮುಂದೆ ಅಕ್ತು ಅಂದ್ರೆ ರಾತ್ರಿ, ಅಕ್ತೋಹೋ ರಾತ್ರೇಹೆ ವ್ಯುಷ್ಟವು, ಅದರ ವ್ಯುಷ್ಟಿ ಅಂದ್ರೆ ಹೋಗುವಿಕೆ, ರಾತ್ರಿಯ ಹೋಗುವಿಕೆ ಅಂದ್ರೆ ರಾತ್ರಿ ಕಳೆದು ಪ್ರಭಾತ ಆಗ್ತಾ ಇರುವಾಗ ಅಂತ ಅರ್ಥ. ಭಗವಂತ ಅಂತ ಹೇಳಿದ ಅರ್ಥ ಇಟ್ಕೊಂಡಿದ್ದಾನೆ. ಪರಿತಜ್ಞ ಅಂದ್ರೆ ಅಧಿಗಮ್ಯಮಾನವಾದ್ದು, ಇದು ಕೂಡ ಭಗವಂತಾಚಾರ್ಯ ಹೇಳಿದ ಅರ್ಥನೇ ಇಟ್ಕೊಂಡಿದ್ದಾನೆ. ಯಾಕಂದ್ರೆ ಋಗ್ಭಾಷ್ಯಕ್ಕೆ ಅನುಸಾರವಾಗಿ ಅಂತ ಅವ್ರು ತೋರಿಸಿದ್ದಾರೆ, ಅದರಿಂದ ಆ ಅರ್ಥ ಇಟ್ಕೊಳ್ಬೇಕು ಅಂತ ಅನಿಸಿತು. ಹಾಗಾಗಿ ರಾತ್ರಿ ಕಳೆದು ಹಗಲು ಬರ್ತಾ ಇರುವಾಗ ಅಂತ ಅರ್ಥ. ನಮ್ಮ ಊತೀಹಿ, ಕಾಮನೆಗಳನ್ನು, ನಮ್ಮ ಅಪೇಕ್ಷೆಗಳನ್ನು, ಅರಿಷ್ಯನ್ ಅಹಿಂಸನ್ ಅಂದ್ರೆ ಅಬಾಧನ್, ಅವನ್ನು ಯಾವುದೇ ರೀತಿಯಾದ ಬಾಧೆಗೆ ಈಡು ಮಾಡದೆ, ಸು ಅಂದ್ರೆ ಸಮ್ಯಕ್, ಊರ್ಧ್ವಸ್ಥಾನವರ್ಥಿ, ನೀನು ಊರ್ಧ್ವಸ್ಥಾನದಲ್ಲಿ ಸ್ಥಾ ಉ ಅಥವಾ ಉತ್ಸಾಹ, ಕೃಪಯಾ ಭವ ಅಂತ ಅದರ ಅರ್ಥ. ಅಲ್ಲಿ ಊ ಅಂತ ಅನ್ನೋದಕ್ಕೆ ಕೃಪಾ ಅಂತನೂ ಹೀಗೆ ಕೋಶಗಳಲ್ಲಿ ನನಗೆ ಅರ್ಥ ಕಂಡು ಬಂದಿದ್ದರಿಂದ ದಯವಿಟ್ಟು ನಿಲ್ಲುವ ಅಂತ ಹೀಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾಯ ಅಂದ್ರೆ ಎಲ್ಲರೂ ಕೂಡ ಹೇಳುವಂತೆ ನಾಯಕ, ಈ ಯಜಮಾನ, ನೇತ, ಭಗವಂತನನ್ನು ಉದ್ದೇಶಿಸಿ ಕರ್ಮ ಮಾಡುವವನು, ಸ್ತುತಿಸುವವನು, ಅವನೇ ನಾಯ. ಅಂಥ ಯಜಮಾನನನ್ನ ಸಚಸ್ವ, ಸೇವಸ್ವ, ಫಲ ಕೊಟ್ಟು ಆತನನ್ನು ನೀನು ಸೇವಿಸಬೇಕು. ಶಚ ಸೇವಾಯಾಮ್ ಅಂತ ಧಾತು, ಯಜಮಾನೇ ಸನ್ನಿಹಿತೋ ಭವ ಇತ್ಯರ್ಥ. ಯಜಮಾನನಲ್ಲಿ ಸನ್ನಿಹಿತನಾಗಿರುವಂತ ಅರ್ಥ. ತ್ವಂಬಾಂ ಭಜಸ್ವ ಬದ್ಮಾಕ್ಷಿ ಅಂತೇನು ಶ್ರೀ ಸೂಕ್ತದಲ್ಲಿದೆ, ಅದರಂತೆ ಅಂತ ನಾನು ನನ್ನ ಅರ್ಥದಲ್ಲಿ ಬರೆದುಕೊಂಡಿದ್ದೇನೆ. ಈ ಧಾತು ಏನೇನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಬೇಕು. ಸಚ, ಶಚ, ಸೇಚನೆ, ಸೇವನೆ ಚ, ಒಂದು ಸಿಂಪಡಿಸುವುದು ಅಂತ ಅರ್ಥನೂ ಇದೆ, ಹಾಗೆ ಸೇವಿಸುವುದು ಅಂತನೂ ಅರ್ಥ ಇದೆ. ಭಾದಿಗಣದ ಧಾತು ಇದು. ಆ ಧಾತುವಿನಿಂದ ಯಜಮಾನನನ್ನ ಜ್ಞಾನ ಮತ್ತು ನಿನ್ನ ಕೃಪೆಯಿಂದ ನೀನು ಸಿಂಪಡಿಸು, ಜ್ಞಾನಾಮೃತವನ್ನ ಆತನ ಮೇಲೆ ಸಿಂಪಡಿಸು ಅಂತ ಅದರ ತಾತ್ಪರ್ಯ.
ಅದರಿಂದ ಸಚಸ್ವ ಅಂದರೆ ಜ್ಞಾನಾಮೃತವನ್ನು ಸಿಂಪಡಿಸುವ ಅನ್ನೋ ಅರ್ಥವನ್ನ ನಾನು ಇಟ್ಕೊಂಡಿದ್ದೇನೆ. ಸೇಚನೆ ಅಂತನೂ ಧಾತು ಇರೋದ್ರಿಂದ. ಮತ್ತೆ ಅದಕ್ಕೆ ಸಮವಾಯ ಅಂತ ಕೂಡ ಅರ್ಥ ಇದೆ. ಹಾಗೂ ಅರ್ಥ ನಮಗೆ ಕಂಡು ಬಂದಿರೋದ್ರಿಂದ ಹೀಗೆ ಎರಡು ಧಾತುಗಳೇ ಇವೆ ಅವು ಪ್ರತ್ಯೇಕವಾಗಿ. ಧಾತುವಿನ ಸಂಖ್ಯೆಯನ್ನು ಕೂಡ ನಾನು ಹಾಕಿದ್ದೇನೆ, ಅದನ್ನು ನೀವು ಗಮನಿಸಬೇಕು. ಹೀಗೆ ಧಾತು ಇರೋದ್ರಿಂದ ಯಜಮಾನನಲ್ಲಿ ಸಮವೇತಃ ಇದ್ದು ಸಪರಿವಾರ ಸನ್ ಸನ್ನಿಹಿತೋಭವ, ಅವನಲ್ಲಿ ನೀನು ದೇವತಾಗಣ ಸಮೇತನಾಗಿ ಇಲ್ಲಿರುವ ಅಂತ ಈಗ ಅವನು ಪ್ರಾರ್ಥನೆ. ಹೀಗೂ ಕೂಡ ಅದರ ಅರ್ಥವನ್ನು ನಾವು ಊಹೆ ಮಾಡಬಹುದು. ಸಮವೇತ, ಸಂ ಚೆನ್ನಾಗಿ, ಅವೇತ ಯಜಮಾನನೆಂದೂ ಬಿಟ್ಟು ಹೋಗದಂತೆ ನೀನು ಆತನಲ್ಲಿ ಇರುಬಾ ಅಂತ. ಅಂದ್ರೆ ಏನೇನು ಅರ್ಥಗಳಿವೆ ಕೋಶಕ್ಕನುಸಾರವಾಗಿ? ಒಂದು ವಾಕ್ಯದ ಆರಂಭ ಅಂತ ಅರ್ಥ ಇದೆ, ಮತ್ತೆ ಅನುಕಂಪ ಅಂತ ಅರ್ಥ ಇದೆ. ವಾಕ್ಯದ ಆರಂಭವನ್ನ ನಾವು ಅತಃ ಅಂತ ಹೀಗೆಲ್ಲ ವಾಕ್ಯದ ಆರಂಭದಲ್ಲಿ ಹೇಗೆ ಹೇಳ್ತಿರ್ತೀವಲ್ಲ, ಅದೇ ಥರ ಅಂತ ವಾಕ್ಯದ ಆರಂಭದಲ್ಲಿ ಹೇಳ್ತಿರ್ತಾರೆ. ಮತ್ತೆ ಅನುಕಂಪ ಅಂತ ಅರ್ಥ ಇದೆ, ರಕ್ಷಣೆ ಅಂತ ಅರ್ಥ ಇದೆ, ಸಂಬೋಧನ ಅಂತನೂ ಕೂಡ ಅರ್ಥ ಇದೆ. ಇದೊಂದು ಅವ್ಯಯ. ಇದು ಮತ್ತೆ ಇಷ್ಟಾರ್ಥಗಳಲ್ಲಿ ಅವ್ಯಯ ಆದ್ಮೇಲೆ ಮಹಾದೇವ ಈಶ್ವರನನ್ನ, ಚಂದ್ರನನ್ನ ಮತ್ತು ಪಾಲಕನನ್ನ ಅಂದ್ರೆ ಯಜಮಾನನನ್ನ ಹೇಳಲಿಕ್ಕೆ ಅದು ಅವ್ಯಯ ರಹಿತವಾಗಿಯೂ ಅವ್ಯಯ ಅಲ್ಲದೇನೂ ಕೂಡ ಕಂಡು ಬರ್ತದೆ. ಹೀಗೆ ಮೇದಿನಿ ಕೋಶದಲ್ಲಿ ನನಗೆ ಕಂಡು ಬಂದ ಅರ್ಥ. ಮತ್ತೆ ಶಬ್ದರತ್ನಮಾಲಾದಲ್ಲಿ ಕೂಡ ಅದೇ ಅರ್ಥವೇ ಕಂಡು ಬರ್ತದೆ. ಊರ್ಧ್ವಸ್ಥಾನದಲ್ಲಿ ನೀನು ಇರಬೇಕು ಅಂತ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಋಗ್ವೇದದಲ್ಲಿ ಒಂದು ಮಂತ್ರವೇ ಇದೆ. ಅದನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಆ ಪ್ರಕಾರ ಇದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಊರ್ಧ್ವಸ್ಥಾನ ಭೂತ ಯಸ್ಮಿನ್ ವಾಜೇ ಶತಕೃತೋ ಸಮನ್ಯೇ ಶುಭ್ರವಾಮಹೇ ಅಂತ ಋಗ್ವೇದ 1ನೇ ಮಂಡಲ 6ನೇ ಅನುವಾಕ 30ನೇ ಸೂಕ್ತ. ಅದರಲ್ಲಿ 6ನೇ ಮಂತ್ರ. ಅಷ್ಟಕ ಕ್ರಮದಲ್ಲಿ 2ನೇ ಅಷ್ಟಕ 29ನೇ ಅಧ್ಯಾಯ. ಆ ಮಂತ್ರದ ಅರ್ಥವನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ, ಉತ್ತಮ ಸನ್ ಅತ್ರ ಯುದ್ಧೇ ಜ್ಞಾನಾಜ್ಞಾನಮಯೇ ವಿಭೋ. ಇದೊಂದು ಯುದ್ಧ. ವಾಜ ಅಂದ್ರೆ ಯುದ್ಧ ಅಂತ ನಾನು ಅರ್ಥ ಮಾಡ್ಲಿಕ್ಕೆ ಇದು ಕಾರಣ. ಜ್ಞಾನಾಜ್ಞಾನಗಳ ನಡುವಿನ ಒಂದು ಯುದ್ಧ. ಆ ಯುದ್ಧದಲ್ಲಿ ಉತ್ತಮನಾಗಿ ನೀನು ನಿಲ್ಲಬೇಕು. ಅಭಿಪ್ರೇತಾರ್ಥ ಸಿದ್ಧಾರ್ಥಂ, ಏನು ಶಾಸ್ತ್ರಗಳ ನಿಜವಾದ ತಾತ್ಪರ್ಯ ಇದೆ ಅದನ್ನು ನೀನು ನಮಗೆ ಕರುಣಿಸುವುದಕ್ಕಾಗಿ ಅಸ್ಮಾಕಂ ತಿಷ್ಠ ಸರ್ವದಾ, ನಮ್ಮ ಎದುರಿಗೆ ನೀನು ಯಾವತ್ತೂ ನಿಲ್ಲಬೇಕು ಮತ್ತು ನಮ್ಮ ಹೃದಯದಲ್ಲಿ ಕೂಡ ನಿಲ್ಲಬೇಕು. ಮತ್ಸ್ಥಿತಸ್ತ್ವಮಹಂ ಚೈವ, ನೀನು ನನ್ನೊಳಗೆ ನಿಂತರೆ ತ್ವಾಂ ಅನ್ಯೇಷು ಬ್ರವಾಮಹೆ, ನಾನು ಶಿಷ್ಯರಿಗೆ ಪಾಠ ಹೇಳಲಿಕ್ಕೆ ಕೂತಾಗ ಏನು ಹೆಚ್ಚಿನ ಪಾಠ ಹೇಳಿಯೇನು? ನೀನು ನನ್ನೊಳಗಿದ್ರೆ ನಾನು ಮತ್ತು ನೀನು ಇಬ್ರು ಸೇರಿ ಶಿಷ್ಯರಿಗೆ ಏನಾದರೂ ಪಾಠ ಹೇಳಬಹುದು. ನಾನು ಒಬ್ಬನೇ ನಿನ್ನ ಸನ್ನಿಧಾನ ಇಲ್ಲದೆ ಇದ್ದು ಬಿಟ್ರೆ ನಾನು ಈ ಕೇಳುಗರಿಗೆ, ಶಿಷ್ಯರಿಗೆ ನಿನ್ನ ಬಗ್ಗೆ ಹೇಗೆ ವರ್ಣಿಸ್ಲಿಕ್ಕೆ ಸಾಧ್ಯ? ಆದ್ದರಿಂದ ನೀನು ಇಲ್ಲಿ ನನ್ನಲ್ಲಿ ನಿಲ್ಲುಬಾ ಅಂತ ಅದರ ತಾತ್ಪರ್ಯ. ಹೀಗೆ ಋಗ್ಭಾಷ್ಯದಲ್ಲಿ ಬಂದಿದೆ. ಆದ್ರಿಂದ ಇಲ್ಲಿ ಊರ್ಧ್ವ ಅಂದ್ರೆ ಉನ್ನತನಾಗಿ ಜಯಶಾಲಿಯಾಗಿ ನಿಲ್ಲು ಅಂತಾನೆ ಅರ್ಥ. ಉತ್ತಮ ಸನ್ ಅತ್ರ ಯುದ್ಧೆ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿರೋದ್ರಿಂದ ಆ ಅರ್ಥವನ್ನೇ ಇಟ್ಕೊಳ್ಳೋಣ. ಹೀಗೆ ಋಗ್ವೇದದ ಆ ಭಾಗದಲ್ಲೂ ಬಂದಿರೋದು. ನಾನು ಸಂಖ್ಯೆ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಅದು 1ನೇ ಮಂಡಲದ 6ನೇ ಅನುವಾಕದ 30ನೇ ಸೂಕ್ತ, ಅದರಲ್ಲಿ 6ನೇ ಮಂತ್ರ. ಅಥವಾ ಅಷ್ಟಕ ಕ್ರಮದಲ್ಲಿ 1ನೇ ಅಷ್ಟಕ 2ನೇ ಅಧ್ಯಾಯ 29ನೇಯ ವರ್ಗ, ಅಲ್ಲಿ 6ನೇ ಮಂತ್ರ ಇದು. ಈ ಕಾರಣದಿಂದ ನೀನು ನಮ್ಮಲ್ಲಿ ಊರ್ಧ್ವನಾಗಿ ಉನ್ನತನಾಗಿ ನಿಲ್ಲು. ನಾವಿಬ್ಬರೂ ಕೂಡ ನಿನ್ನ ಬಗ್ಗೆ ಹೇಳೋಣ. ಶಿಷ್ಯರಿಗೆ, ಯಾರು ಶ್ರೋತೃಗಳಿದ್ದಾರೆ ಅವರಿಗೆ ನಿನ್ನ ಮಹಿಮೆಯನ್ನು ಉಪದೇಶಿಸೋಣ.
ನೀನು ಬಂದು ನಿಲ್ಲದೆ ಹೋದರೆ ಜ್ಞಾನ ಅಜ್ಞಾನಗಳ ನಡುವೆ ಭಯಂಕರ ಒಂದು ಕದನ ಈಗೇನು ನಡೆದಿದೆ. ಈ ಕದನದ ನಡುವೆ ನಿನ್ನ ಸನ್ನಿಧಾನ ನನ್ನಲ್ಲಿ ಇಲ್ಲದೆ ಹೋದರೆ ನಾನು ಶ್ರೋತೃಗಳಿಗೆ ಶಿಷ್ಯರಿಗೆ ಏನು ಹೇಳಿಯೇನು, ನಾನೇನು ಅರ್ಥ ಮಾಡಿಕೊಂಡೇನು, ನಾನು ಏನು ಹೇಳಿಯೇನು, ಅವರಿಗದು ತಿಳಿದೀತೇನು ಅಂತಿಷ್ಟು ಅದರ ತಾತ್ಪರ್ಯ ಆಗ್ತದೆ. ಹೀಗಿವತ್ತು ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದಂತೆ ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ಮತ್ತು ನಾನು ಹೇಳಿದ ಅರ್ಥವನ್ನು ಕೂಡ ನೋಡಿದ್ದೇವೆ. ಮುಂದೆ ಸಮೀರಣ ಎಂಬ ಶಬ್ದಕ್ಕೆ ಇರುವ ಅರ್ಥ ಮತ್ತು ಅದು ಈ ಬೃಹತಿ ಮಂತ್ರದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನ, ಮತ್ತೆ ಸಮೀರಣ ಭಗವಂತ ನಮ್ಮನ್ನು ಹೀಗೆ ಪ್ರೇರಿಸ್ತಾನೆ ಅನ್ನೋದನ್ನು ಕುರಿತಾಗಿರುವಂತಹ ನಾನಾ ರೀತಿಯಾದ ಉಲ್ಲೇಖಗಳು, ಇನ್ನೂ ಅರ್ಥ ವಿಸ್ತಾರಗಳು, ಮತ್ತೆ ಲಕ್ಷಾಲಂಕಾರ, ಶಾಂಕರ ಭಾಷ್ಯ, ಸತ್ಯಸಂಧ ಸ್ವಾಮಿಗಳ ಅರ್ಥ, ಪರಾಶರ ಭಟ್ರ ಅರ್ಥ, ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.